ಈ ಹಿಂದಿನ ವಿಡಿಯೋ ಇನ್ನೂ ನೋಡಿಲ್ಲ ಅಂತಂದರೆ ಸಜೆಷನ್ ವಿಡಿಯೋ ಕ್ಲಿಕ್ ಮಾಡಿ ನೋಡಿಕೊಂಡು ಬಂದರೆ ಈ ವಿಡಿಯೋ ಅರ್ಥ ಆಗುತ್ತೆ. ಇಲ್ಲಿ ಆದಷ್ಟು ಅಂದರೆ ಹೆಚ್ಚು ಫ್ಯಾಮ್ಲೀಸ್ಗಳು ಬಂದಾಗ ಆದಷ್ಟು ಬೇರೆ ಬೇರೆಯಾಗಿ ರೈಡ್ಸ್ಗಳನ್ನು ಟ್ರೈ ಮಾಡಿ. ಯಾಕೆ ಅಂತಂದರೆ ಒಂದೇ ಕಡೆ ಹೋದಾಗ ರಶ್ ಆಗುತ್ತೆ. ಹಾಗೆ ಯಾರಿಗೆ ಏನು ಇಷ್ಟ ಇರುತ್ತೆ ಹಾಗಾಗಿ ಯಾರಿಗೆ ಯಾವುದು ಇಷ್ಟ ಇದೆಯೋ ಆ ಕಡೆ ಹೋಗಿ ನೀವು ಟ್ರೈ ಮಾಡಬಹುದು. ಇಲ್ಲ ಅಂತಂದರೆ ಎಲ್ಲರೂ ಒಂದೇ ಕಡೆ ಹೋದಾಗ ರಶ್ ಇರೋದ್ರಿಂದ ತುಂಬ ಸಮಯ ಹೋಗುತ್ತೆ. ಹಾಗೆ ಆದಷ್ಟು ಚಿಕ್ಕ ಮಕ್ಕಳ ಜೊತೆ ಒಬ್ಬರಾದರೂ ದೊಡ್ಡವರು ಇರೋದಕ್ಕೆ ಟ್ರೈ ಮಾಡಿ. ಹಾಗೆ ಒಂದು ಮಾತು, ನನಗೆ ನೀರಂದರೆ ತುಂಬಾ ಭಯ ಆಗುತ್ತೆ. ಒಂದು ಸಲ ನಾನು ನೀರಲ್ಲಿ ಬಿದ್ದಿದ್ದೆ, ಹಾಗಾಗಿ ತುಂಬ ಭಯ ಆಗುತ್ತೆ. ಹೋಗೋದು ಅಂತಂದರೆ ತುಂಬಾ ಭಯ ಬೀಳ್ತೀನಿ. ನೋಡ್ಬೋದು ನೀವು ಲಾಸ್ಟಲ್ಲಿ ಆ ಪೈಪನ್ನು ಹಿಡ್ಕೊಂಡೆ ನಾನು ಲಾಸ್ಟ್ವರೆಗೂ ಹೋಗಿದ್ದೀನಿ. ನಮ್ಮ ಅಕ್ಕ ಇಲ್ಲಿ ಕೈ ಹಿಡ್ಕೊಂಡಿದ್ದಾರೆ, ನೋಡ್ತಾ ಇದ್ದೀರಾ. ನಮ್ಮ ಫ್ಯಾಮ್ಲಿ ಜೊತೆಗಿರೋದ್ರಿಂದ ನಾನು ಇಷ್ಟನ್ನಾದರೂ ಎಂಜಾಯ್ ಮಾಡಿದ್ದೀನಿ. ಇಲ್ಲ ಅಂತಂದರೆ ಎಲ್ಲೂ ಕೂಡ ನಾನು ಹೋಗ್ತಿರ್ಲಿಲ್ಲ. ಈ ಲಿಫ್ಟ್ ನೋಡ್ತಾ ಇದ್ದೀರಲ್ವ, ಕಂಪಲ್ಸರಿ ಇಲ್ಲಿ ಮಾತ್ರ ಹೋಗೋದನ್ನು ಮರಿಬೇಡಿ. ನಾನು ಹೋಗಿರಲಿಲ್ಲ, ಮಿಸ್ ಮಾಡಿಕೊಂಡೆ. ಇಲ್ಲಿ ವಿಡಿಯೋದಲ್ಲಿ ಎಡಿಟ್ ಮಾಡುವಾಗ ನೋಡಿ ತುಂಬಾ ಇದು ಆಗ್ತಾಯಿತ್ತು. ನಾನು ಕೂಡ ಹೋಗ್ಬೋದಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ನಾನು ಮೇಲ್ಗಡೆ ಏನಿದೆಯೋ ಭಯ ಆಗುತ್ತೆ ಅಂತಂದ್ಬಿಟ್ಟು ನಾನು ಹೋಗಿರಲಿಲ್ಲ. ಆದರೆ ಫುಲ್ ಸೇಫ್ಟಿಯಾಗಿದೆ. ನೀವು ಕೂಡ ಹೋಗಿ. ಇಲ್ಲಿ ನೋಡಿ ಆ ವಾಚನ್ನು ವಾಪಸ್ ಕೊಟ್ಟು 50 ರೂಪಾಯಿ ತಗೊಂಡೆ ನಾನು. ಅದಾದ ನಂತರ ಮತ್ತೆ ಇಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಮನೆಯಿಂದ ಸ್ವಲ್ಪ ಚುಡುವ ಮಾಡಿಕೊಂಡು ಬಂದಿದ್ವಿ. ಸಾಯಂಕಾಲ ಇದನ್ನು ತಿಂತಾ ಇದ್ದೀವಿ ಅಷ್ಟೇ. ಹಾಗೆ ಇಲ್ಲಿ ಒಂದು ಟೀ ಪಾಯಿಂಟ್ ಅಂದರೆ ಒಂದು ಹೋಟೆಲನ್ನು ನೋಡ್ತಾ ಇದ್ದೀರಾ. ಅಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಟೀ ಅಂತ ಹೇಳ್ತಾ ಇದ್ರು. ಡ್ರೈವರ್ಸ್ಗಳೆಲ್ಲರನ್ನು ಇಲ್ಲಿ ಫ್ರೀಯಾಗಿ ಕೊಡ್ತಾರಂತೆ. ನನಗೆ ಮೊದಲು ಗೊತ್ತಿರಲಿಲ್ಲ. ಯಾಕೆ ಅಂತಂದರೆ ಅವರು ಗಾಡಿ ಇಲ್ಲಿಯೇ ತಂದು ಹಚ್ತಾರೆ ಅಲ್ವಾ. ಫ್ಯಾಮ್ಲಿ ಎಲ್ಲ ಇಲ್ಲಿ ಊಟ ಮಾಡೋದಕ್ಕೆ ಹೋಗೋದ್ರಿಂದ ಅವರಿಗೆ ಫ್ರೀಯಾಗಿ ಕೊಡ್ತಾರಂತೆ. ಯಾರಿಗೆಲ್ಲ ಫಸ್ಟ್ ಟೈಮ್ ಗೊತ್ತಾಗ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಮೊದಲು ಗೊತ್ತಿರಲಿಲ್ಲ ಈ ವಿಷಯ. ಅದಾದ ನಂತರ ಇಲ್ಲಿ ಊಟನ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕನ ಮಗಳ ಇವತ್ತು ಎನ್ವರ್ಸರಿ ಇದೆ, ಹಾಗಾಗಿ ಇಲ್ಲಿ ಊಟಕ್ಕೆ ಬಂದಿದ್ದೀವಿ ನೋಡಿ. ಇವಾಗ ಮತ್ತೆ ನೆಕ್ಸ್ಟ್ ಕೇಕನ್ನು ಕೂಡ ಕಟ್ ಮಾಡ್ತೀವಿ ಇವರೇ. ಅದಾದ ನಂತರ ಇಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಫುಲ್ ಡೇ ತುಂಬಾ ಎಂಜಾಯ್ ಮಾಡಿದ್ದೀವಿ. ನೀವು ಹಾಲಿಡೇಸಲ್ಲಿ ಎಲ್ಲಿ ಹೋಗಿದ್ರಿ ಅಂತಂದ್ಬಿಟ್ಟು ನನ್ನ ಜೊತೆ ಕಮೆಂಟ್ ಮೂಲಕ ಶೇರ್ ಮಾಡಬಹುದು. ಹಾಗೆ ಒಂದು ಸಲ ನೀವು ಟಿಕೆಟ್ ಬಗ್ಗೆ ಆನ್ಲೈನ್ ಚೆಕ್ ಮಾಡಿಕೊಂಡು ಹೋದರೆ ಒಳ್ಳೆಯದಿರುತ್ತೆ. ಯಾಕೆ ಅಂತಂದರೆ ಬರ್ತ್ಡೇ ಮಂತಲ್ಲಿ ಆಫರ್ಸ್ಗಳು ತುಂಬಾ ಇದೆ ಅಂತೆ. ಹಾಗಾಗಿ ಚೆಕ್ ಮಾಡಿಕೊಂಡು ಹೋದರೆ ಚೆನ್ನಾಗಿರುತ್ತೆ. ನೀವು ಯಾವುದೇ ಜಾಗಕ್ಕೆ ಹೋದರೂ ಕೂಡ ಆನ್ಲೈನ್ ಚೆಕ್ ಮಾಡಿ ಹೋದಾಗ, ಹಾಗೆ ಈ ಥರ ಟಿಪ್ಸ್ಗಳನ್ನು ನೋಡಿಕೊಂಡು ಹೋದಾಗ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.